ಗುರುಜಿ ನಮಸ್ತೆ. ನಮಸ್ತೆ. ಇಲ್ಲಿ ಬಾಲತ್ರಿಪುರ ಸುಂದರಿ ಅಂತ ಮಹಾಕಾಳಿ ಅಂತ ಹಾಕೊಂಡಿದ್ದೀರಿ. ಹೌದು. ಈ ಬಾಲತ್ರಿಪುರ ಸುಂದರಿ ಯಾವ ಥರ ಸಿಕ್ತು ನಿಮಗೆ? ಯಾವ ಮೂಲ ಸ್ಥಾನದಿಂದ ಸಿಕ್ತು ನಮಗೆ ಬಾಲತ್ರಿಪುರ ಸುಂದರಿ ಅಂತ ಅಂದರೆ ನಮಸ್ತೆ. ಸಮಸ್ತ ವೀಕ್ಷಕರಿಗೆ ನಮ್ಮ ಮಹಾಶಕ್ತಿ ತಂತ್ರ ಪೀಠದಲ್ಲಿ ವೀಕ್ಷಣೆ ಮಾಡುವಂಥ ಸರ್ವರಿಗೂ ವಂದನೆ ತಿಳಿಸುತ್ತಾ ಈ ಒಂದು ತ್ರಿಪುರ ಸುಂದರಿ ಬಗ್ಗೆ ನಮಗೆ ತಿಳಿದಷ್ಟು ಮಾಹಿತಿಯನ್ನು ಕೊಡ್ತೀವಿ. ನಮಗೆ ನನ್ನ ಹೆಸರು ಶಿವಕುಮಾರ್ ಅಂತ ಹೇಳಿ, ನಮ್ಮ ತಾಯಿ ಹೆಸರು ಸೋಮಲತಾ, ತಂದೆ ಹೆಸರು ಚಂದ್ರಪ್ಪ. ನಾವೊಂದು ಪುಟ್ಟದಾದ ಒಂದು ಜೀವನ ನಡೆಸ್ತಾ ಇದ್ವಿ. ಹಿಂದೆ 2013ನೇ ಇಸ್ವಿಯಲ್ಲಿ ಅಂದರೆ ನವಂಬರಲ್ಲಿ ಅದನ್ನು ನಾವು ಸ್ಥಾಪನೆ ಮಾಡಿದ ದಿನ ಇತ್ತು. ಅದರಿಂದ ಹಿಂದೆ ಒಂದು 5-6 ತಿಂಗಳ ಹಿಂದೆ ನನಗೆ ಸ್ವಪ್ನದಲ್ಲಿ ಕಾಣಿಸೋದು ಅಥವಾ ನನಗೆ ಮನಸ್ಸಲ್ಲಿ ಗೋಚರ ಆಗೋದು, ನಾನು ಒಬ್ಬೊಬ್ಬನೇ ತಿರುಗಾಡ್ತಿದ್ರು ಸಹ, ವೆಹಿಕಲ್ ತಿರುಗ್ತಿದ್ರು ಸಹ, ಮಾತಾಡಿಸೋದು ಪದೇ ಪದೇ, ಅವೆಲ್ಲ ನನಗೆ ಸ್ವಂತ ಅನುಭವಗಳಾಗ್ತಾಯಿತ್ತು. ಅದಾದಾಗ ನಾವು ವೆಹಿಕಲ್ಗಳು ಇಟ್ಟಿದ್ದೀವಿ ಹೊರಗಡೆ ಗ್ರಾಮದಲ್ಲಿ ಟ್ರಾನ್ಸ್ಪೋರ್ಟಲ್ಲಿ. ಆ ವಿಚಾರದಲ್ಲಿ ಓಡಾಡ್ತಿದ್ದಾಗ ನನಗೆ ಲಾಸ್ಟಲ್ಲಿ ಮನೆಗೆ ಕರ್ಕೊಬಂದು ನನಗೆ ಈ ಜಾಗದಲ್ಲಿ ಶ್ರೀಚಕ್ರ ಅಂತಂದರೆ ಸಾಕಷ್ಟು ಜನಕ್ಕೆ ಕುತೂಹಲ ಇರುತ್ತೆ. ಶ್ರೀಚಕ್ರ ಅಂದರೆ ದಶಮ ವಿದ್ಯೆಯಲ್ಲಿ ಶ್ರೀವಿದ್ಯೆ. ಇದು ನನಗೆ ಮೊದಲು ತಾನಾಗೆ ಬಂದಿರೋದು ಒಂದು ಪುಣ್ಯ. ಆ ಒಂದು ಕಾರ್ಯ ಈ ಮನೆ ಒಂದು ನಾವೇನು ಕೂತಿದ್ವಿ ಇದೇ ಸ್ಥಾನದಲ್ಲಿ, ಮನೆ ಹತ್ರ ಹಳೆ ಮನೆ ಇತ್ತು. ಆ ಮನೇನ ಕೆಡಗಬೇಕಾದ ಸಮಯ ಬಂದಿತ್ತು. ಆ ಮನೆ ಕೆಡಗಿದ ಮೇಲೆ ನನಗೆ ಈ ಜಾಗದಲ್ಲಿ ಶ್ರೀಚಕ್ರ ನನಗೆ ಲಭಿಸ್ತು. ಅದನ್ನು 4 ಜನಕ್ಕೆ ತಿಳಿಸಿದಾಗ ಈಗ ನಮ್ಮ ಊರಲ್ಲಿರುವಂಥ ಹಿರಿಯರಿದ್ದರು. ಅವರು ನಮಗೆ ಇವತ್ತು ಸಹ ಗುರು ಅಂತ ಹೇಳಲಿಕ್ಕೆ ತಪ್ಪಾಗಲಾರ್ದು ರಾಜಶೇಖರಣ್ಣ ಅಂತೇಳಿ ಕರಿತೀವಿ. ಇದೇ ಗ್ರಾಮದ ನಿಲ್ವಾಗ್ರ ಗ್ರಾಮದಲ್ಲಿದ್ದಂಥ ವ್ಯಕ್ತಿ. ಅವರಿಗೆ ವಿಷಯನ ತಿಳಿಸಿದ್ವಿ, ಈ ಥರ ನಮಗೆ ಶ್ರೀಚಕ್ರ ಸಿಕ್ಕಿದೆ ಅಂತ ಹೇಳಿದ್ದಾರೆ, ಇದಕ್ಕೆ ಒಂದು ಸ್ಥಾನ ಬೇಕಾಗ್ತದೆ ಅಂತಾಗ ಅದನ್ನು ದಾರಿಗಳನ್ನು ಹುಡುಕೊಂಡು ಹೋಗಿ ಒಂದು ಸ್ಥಾನ ಮಾಡಿಕೊಟ್ರು ಒಂದು ಗ್ರಾಮದಲ್ಲಿ, ಇದು ಬೇಸೂರು ಹತ್ರ ಗ್ರಾಮದಲ್ಲಿ. ಅದು ನಮಗೆ ಈ ಶ್ರೀವಿದ್ಯೆ ಅಂತ ಅಂದರೆ ನಾನಾ ರೀತಿಗೆ ವ್ಯಕ್ತಿಗಳ ಮೇಲೆ ಅವಲಂಬಿಸ್ತದೆ. ನಾವು ಪಡ್ಕೊಳ್ಳುವಂಥ ರೀತಿಗಳು ನಮಗೆ ಆವತ್ತಿನ ಟೈಮಲ್ಲಿ ಯಾವುದೇ ಗುರುಗಳ ಮಾರ್ಗದರ್ಶನ ಇಲ್ಲ, ಯಾವುದೇ ವ್ಯಕ್ತಿಗಳ ನಮಗೆ ಪರಿಚಯ ಇಲ್ಲ. ಮತ್ತು ಈ ಒಂದು ತಂತ್ರ ಮಂತ್ರ ಲೈನ್ಗಳಾಗ್ಬೋದು, ದೇವಿ ದೇವತೆಗಳ ಲೈನ್ ಆಗ್ಬೋದು, ಈ ವಿಚಾರದಲ್ಲಿ ನಮಗೆ ಅಷ್ಟು ಅನುಭವ ಇತ್ತಿಲ್ಲ. ಇನ್ನು ಪ್ರಾಯದ ಹುಡುಗ, 19 ವರ್ಷದ ಹುಡುಗದ ಏಜಲ್ಲಿ ನಮಗೆ ಬಂದಂಥ ದೈವಶಕ್ತಿ. ಇದು ರೂಪಾಂತರದಲ್ಲಿ ಬೇರೆ ಒಂದು ಸ್ವರೂಪನ ಪಡ್ಕೊಂಡು ಬಂದಂಥ ದೇವಿಯೇ, ಅದು ಬೇರೆ ರೂಪದಲ್ಲಿ ಬಂದಂಥ ಶಕ್ತಿ. ನಮಗೆ ಅವತ್ತಿನದಲ್ಲಿ ಯಾವ ರೀತಿ ಬರುತ್ತೆ, ಇದ್ರ ಬಗ್ಗೆ ಏನಾಗುತ್ತೆ, ಇದು ಯಾವ ರೀತಿ ಕೆಲಸ ಮಾಡುತ್ತೆ ನಮಗೇನು ಗೊತ್ತಿಲ್ಲ. ಅವತ್ತಿನದಲ್ಲಿ ಪರ್ಸನ್ ಯಾವುದೋ ಒಂದು ವಿಚಾರದಲ್ಲಿ ಗುರುಗಳು ಅಂಥೇಳಿ ಕೇರಳದ ಒಂದು ವ್ಯಕ್ತಿಗಳನ್ನು ಕೇಳಿದಾಗ ಅವರು ದಾರಿನ ತಪ್ಪಿಸಿ, ನಮ್ಮನ್ನು ರೂಟನ್ನು ತಪ್ಪಿಸಿ, ಯಾವುದೋ ಮಾಡೋಕ್ಕೆ ಹೋಗಿ ಏನೋ ಮಾಡಿ ಅಧ್ವಾನ ಮಾಡಿ ನಮ್ಮನ್ನು ಒಟ್ಟಿಗೆ ಅದನ್ನು ದಾರಿನೇ ತಪ್ಪಿಸ್ಬಿಟ್ರು. ಅದು ಶ್ರೀವಿದ್ಯೆ ಬೇರೆ ಒಂದು ಸ್ವರೂಪನೇ ಬಂದಿತ್ತು ಅದರಲ್ಲಿ. ಅದನ್ನು ಸ್ಥಾಪನೆ ಮಾಡಿ ಹೆಚ್ಚು ಕಡಿಮೆ ಸರಿಸುಮಾರು ಒಂದು 5 ವರ್ಷಗಳ ಗಂಟ ನಮಗೆ ಚೆನ್ನಾಗಿ ಕಾರ್ಯಗಳಾಗ್ಬೋದು, ಬಂದರೆ ಭಕ್ತರಿಗಾಗ್ಬೋದು ಕೆಲಸಗಳನ್ನು ಮಾಡಿಕೊಡ್ತಾಯಿದ್ವಿ. ಅಂದರೆ ಸ್ಥಾಪನೆ ಮಾಡಿದ ತಕ್ಷಣ ಕೆಲವೊಂದು ಜನ ತಿಳ್ಕೊಳ್ತಾರೆ ವಿಗ್ರಹ ಸ್ಥಾಪನೆ ಆಗಲಿ, ಕ್ಷೇತ್ರ ಸ್ಥಾಪನೆ ಆದ ತಕ್ಷಣ ಅಲ್ಲೇ ಇರ್ತಾರೆ ಅಂತ. ಅಲ್ಲಿ ಆಗಲ್ಲ. ಅದು ಯಾರಿಗೆ ಒಲ್ದಿರುತ್ತೆ ಒಂದು ಸ್ಥಾನ ಅಂತ ಕೊಡ್ತೀವಿ ಅದಕ್ಕೆ. ಆ ಸ್ಥಾನದಲ್ಲಿ ಇರ್ತಾಳೆ, ಮೂಲ ಸ್ಥಾನದಲ್ಲೇ ಒಂದು ಗರ್ಭಗುಡಿ, ಆ ಸ್ಥಾನದಲ್ಲಿ ಇರ್ತಾಳೆ ಅಷ್ಟೇ. ನಾವೆಲ್ಲಿ ಕೆಲಸ ಮಾಡೋಕೆ ಕರಿತೀವಿ, ಎಲ್ಲಿ ಓಡಾಡ್ತೀವಿ ಅಲ್ಲಿಗೆ ಬಂದು ಜೊತೆಲೇ ಬಂದು ತಿರುಗಾಡುವಂಥ ಸ್ಥಾನ. ಈಗ ನಮಗೆ ನಾವು ಮನೇಲಿ ಇರ್ತೀವಿ, ನಾವು ಊಟ ಎಲ್ಲ ಮಾಡಿ ಮನೇಲಿ ಇರ್ತೀವಿ. ಹಾಗೆ ಅವರಿಗೊಂದು ಸ್ಥಾನ ತಗೊಟ್ಟ ಮೇಲೆ ಎಲ್ಲ ಕೆಲಸ ಮುಗಿಸಿದ ಅವರ ಸ್ಥಾನಕ್ಕೆ ಅವರು ಹೋಗಿ ಇರುತ್ತಾರೆ. ಹಾಗಾಗಿ ಇದು ತ್ರಿಪುರ ಸುಂದರಿ ಅಂತೇಳಿ ಮಾಡಿದ್ವಿ. ಅದು ಒಂದು 5 ವರ್ಷ ನಮಗೆ ದಾರಿಗಳನ್ನು ಕರೆಕ್ಟಾಗಿ ಹೋಗ್ತಾಯಿತ್ತು, ಒಂದು ರೂಟಲ್ಲಿ ಹೋಗ್ತಾ ಇತ್ತು. ಅದಾದ ಮೇಲೆ ನಮಗೆ ಮದುವೆ ವಿಚಾರದಲ್ಲಿ ಮನೇಲಿ ಪ್ರಸ್ತಾಪವಾಯಿತು. ಅವತ್ತು ಆದಮೇಲೆ ಕೆಲವೊಂದು ಏನೋ ಒಂದು ಮನೆಯಲ್ಲಿ ಒಂದು ಹೆಣ್ಣಿದ್ರೆ ಒಳ್ಳೆಯದು. ಈಗ ಒಂದು ಮದುವೆ ಆದಂಥ ವ್ಯಕ್ತಿ ಇನ್ನೊಂದು ಮದುವೆ ಆಗಲಿಕ್ಕೆ ಸಹಿಸೋದಿಲ್ಲ. ಹಾಗೆ ಇದು ಸಹ ಆ ಒಂದು ಶಕ್ತಿ ಸಿದ್ಧಿಯಾಗಿರೋದು ನಮಗೆ ಅವತ್ತಿನಲ್ಲಿ ಗೊತ್ತಾಗಿಲ್ಲ ಯಾವ ರೀತಿ ಬಂದಿದೆ ಅಂತ. ಅದು ಕಾಲಕ್ರಮೇಣ ಗೊತ್ತಾದಂಗೆ ಮದುವೆ ಎಂಗೇಜ್ಮೆಂಟ್ ಆಗ್ಬೋದು, ಮದುವೆಗಳಾದಮೇಲೆ ನಮ್ಮ ಒಂದು ಈ ಒಂದು ದೈವ ಶಕ್ತಿಗಳಾಗ್ಬೋದು ವಿರುದ್ಧವಾಗಿ ನಿಂತ್ಕೊಳ್ಳೋಕೆ ಸ್ಟಾರ್ಟ್ ಆಯ್ತದು. ನಮಗೆ ಗುರುಗಳ ಮಾರ್ಗದರ್ಶನ ಇಲ್ಲ, ಯಾಕೆಂದರೆ ಅವ್ರು ಕಲ್ತಿರೋಲ್ವ ನಮಗೆ ಹೇಳ್ಕೊಡೋದು. ಅಂಥ ವ್ಯಕ್ತಿಗಳು ನಮಗೆ ಈ ಭಾಗದಲ್ಲಿ ಸಿಗ್ನಿಲ್ಲ. ನಮಗೆ ಸಾಕಷ್ಟು ಹುಡುಕಿದ್ದೀವಿ ಇದರ ಬಗ್ಗೆ ತಿಳ್ಕೊಳ್ಳೋಣ ಅಂತ. ಅದು ವಿರುದ್ಧವಾಗಿ ನಡೆದು ನಮ್ಮ ಸಮಸ್ಯೆಗಳು ಜಾಸ್ತಿ ಆಯಿತು ಹೊರತು ಕಮ್ಮಿ ಆಗಲಿಲ್ಲ. ನಾನು ಹೊರಗಡೆ ಹೊರಟಾಗ
ಇದ್ರ ಬಗ್ಗೆ ತಿಳಿಬೇಕು, ಇದ್ರ ಬಗ್ಗೆ ಅಧ್ಯಯನ ಮಾಡಬೇಕು. ಯಾಕೆ ಒಂದು ಸ್ಥಾಪನೆ ಮಾಡುವಂಥ ವ್ಯಕ್ತಿ ಅಥವಾ ಒಂದು ಶ್ರೀಚಕ್ರ ಸಿಕ್ಕಿ ಶ್ರೀವಿದ್ಯೆ ಸಿಕ್ಕಿರುವಂಥ ವ್ಯಕ್ತಿಗೆ ಯಾಕೆ ಇಷ್ಟು ಕಂಟಕ, ಯಾಕೆ ಇಷ್ಟು ಸಮಸ್ಯೆ, ವಿಪರೀತ ಶತ್ರುಗಳು ಅಂದರೆ ಅಷ್ಟಿಷ್ಟು ಶತ್ರುಗಳಲ್ಲ, ಮಾಡಿರುವಂಥ ಕೆಲಸಗಳನ್ನು ಮರೆತು ಅವರೇ ಒಂದು ಸ್ವಾರ್ಥತೆಗಳನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಅಂಥ ಒಂದು ವ್ಯಕ್ತಿಗಳು ಅವ್ರ ಹೆಸರು ಹೇಳಲಿಕ್ಕೆ ನಮಗೆ ಇಷ್ಟಪಡೋದಿಲ್ಲ. ಆ ವ್ಯಕ್ತಿಗಳು ಈ ಥರ ಒಂದು ಸಮಸ್ಯೆಗಳನ್ನು ಮಾಡ್ತಿರುವಂಥ ವಿಚಾರದಲ್ಲಿ ಇದು ವಿರುದ್ಧವಾಗಿ ನಡೀತಾ ಇರೋದು. ನಮಗೆ ಅದನ್ನು ಪರಿಹಾರ ಮುಡ್ಕೊಂಡು ಹೋದಾಗ ನಮಗೆ ಲಾಸ್ಟಿಗೆ ನಮ್ಮ ಮನಸ್ಸಿಗೆ ನಮಗೆ ಗೊತ್ತಾಯಿತು ನಾವೆಲ್ಲಿ ತಪ್ಪು ಮಾಡಿದ್ವಿ ಅಂತ. ಹಾಗಾಗಿ ಅದನ್ನು ಎಲ್ಲಿಂದ ತಂದಿದ್ವಿ, ನಮಗೆ ಸಿಕ್ಕಿದ್ದು ಅದನ್ನು ವಿಸರ್ಜನೆ ಮಾಡಿದ್ವಿ. ಜನಗಳು ಅವರು ಯಾವ ರೀತಿ ತಗೊಳ್ತಾರೋ ಅದು ಅವ್ರ ಮೇಲೆ ಬಿಟ್ಟಿದ್ದು. ನಾವು ಮತ್ತೆ ಅದನ್ನು ಬಾಲೆಯಾಗಿ ನೆಲೆಸಬೇಕು ಅಂತ ಹೇಳಿ ಪುನಃ ಅದನ್ನು ಏನು ಯೌವನದಲ್ಲಿ ರೂಪದಲ್ಲಿದ್ದಂಥ ಶಕ್ತಿಗೆ ಬಾಲೆಯಾಗಿ ಮತ್ತೆ ಪರಿವರ್ತನೆ ಮಾಡಲಿಕ್ಕೆ 4 ವರ್ಷ ಟೈಮ್ ತಗೊಳ್ತು ನಮಗೆ. ಅದನ್ನು ಮಗುವಾಗಿ ತಿದ್ದುಪಡಿ ಮಾಡಿ ಅದರ ಶಕ್ತಿಯನ್ನು ಶಾಂತಿ ಮಾಡಿ ಅದಕ್ಕೆ ಪ್ರಕ್ರಿಯೆಗಳನ್ನು ಮಾಡಿ ಅದನ್ನು ಪುನಃ ಕರಗತ ಮಾಡಲಿಕ್ಕೆ ಮಾಡಿ ಅದಕ್ಕೊಂದು ಸ್ಥಾನ ಕೊಡಬೇಕು ಅಂತ ಹೇಳಿದ ಮೇಲೆ ಒಂದು ಸ್ಥಾನ ರೆಡಿ ಮಾಡ್ತಾ ಇದ್ದೀವಿ. ಇವಾಗ ಮುಂಚೆ ಇದ್ದಿದ್ದು ಸ್ಥಾನನ ಇದು ಮಾಡಿ ಮುಂಚೆ ಇದ್ದಿರೋ ಎಲ್ಲರೂ ನಡೀತಿದೆಯೋ? ಅದು ನಡೀತಾ ಇದೆ. ಅಂದ್ರೆ ಅವರ ಭಾವನೆಯಲ್ಲಿ ಅದು ಹೋಗ್ತಾ ಇದೆ. ಮೂಲ ಶಕ್ತಿ ಅನ್ನೋದನ್ನ ಏನಿದೆ ಅದು ನಮ್ಮಲ್ಲಿ ಇರೋದು. ಈಗ ಜನಗಳಿಗೆ ಸಂಬಂಧ ಇಲ್ಲ, ಅದಕ್ಕೆ ಜನಕ್ಕೆ ಗೊತ್ತಿರಲ್ಲ. ನನಗೆ ಮತ್ತು ದೈವ ಶಕ್ತಿಗೆ ಏನಿದೆ ಇಬ್ಬರಿಗೂ ಸ್ವಲ್ಪ ಮನಸ್ತಾಪಗಳು. ಮತ್ತೆ ರಿಟರ್ನ್ ಬರಬೇಕು ಅಂತ ನಾವು ಬರೋದಿಲ್ಲ. ಯಾಕೆ ನಮ್ದು ಮದುವೆ ಆಗಿದೆ, ನಾವು ಗೃಹಸ್ಥದಲ್ಲಿ ಜೀವನದಲ್ಲಿ ಇರಬೇಕು. ಅದ್ರ ಜೊತೆ ನಾವು ಈ ತರ ಒಂದು ಇರ್ಲಿಕ್ಕೆ ಆಗೋದಿಲ್ಲ. ಕೆಲವೊಂದೆಲ್ಲ ಸಾಧನೆಗಳ ಮೇಲೆ ತಿಳ್ಕೊಂಡ ಮೇಲೆ ಗೊತ್ತಾಗಿದೆ. ಅಪ್ಸರ ಸಾಧನೆ ಆಗ್ಬೋದು ಅಥವಾ ರತಿಪ್ರಿಯ ಸಾಧನೆಗಳಾಗ್ಬೋದು. ಯಾವುದೇ ದೈವಶಕ್ತಿ ಒಲಿಬೇಕಾದ್ರೆ ನಾವು ಮುಂಜಾಗ್ರತೆ ಇರಬೇಕು. ನಮ್ಮ ನರಮನಸ್ಸುಗಳು ತಪ್ಪಾಗಿ ಯಾವುದೇ ರೀತಿಯಲ್ಲಿ ಭಾವನೆಯಲ್ಲಿ ಹೋಗಬಾರ್ದು. ಅದಕ್ಕೆ ಹೋದಂಥ ವ್ಯಕ್ತಿಗಳು ಸುಮಾರು ಕಷ್ಟಗಳ ಅನುಭವಿಸ್ತಾರೆ. ಯಾವುದೇ ದೈವಶಕ್ತಿಗಳಾಗಲಿ ಯಾವುದೇ ಶಕ್ತಿಗಳಾಗಲಿ ಚಮತ್ಕಾರನ ತೋರಿಸಲಿಕ್ಕೆ ಪ್ರಾರಂಭ ಆಗ್ತದೆ, ಮತ್ತೆ ಅದು ದಾರಿನ ತಪ್ಪಿಸ್ತದೆ. ನಾವು ದಾರಿ ತಪ್ಪಿಸ್ಬಾರ್ದು, ನಾವು ಸರಿಯಾದ ದಾರಿಗೆ ತರಬೇಕು. ಅದನ್ನು ಇದು ತರದಲ್ಲೇ ಆಗಿರುವಂಥ ಸಮಸ್ಯೆಗಳಿಗೆ ಪರಿಹಾರ ಹುಡಿಕೊಂಡು ಇವತ್ತು ನಾವು ಅದನ್ನು ಸರಿಪಡಿಸಿ ಮತ್ತೆ ಬಾಲೆಯಾಗಿ ನಿಲ್ಲಿಸಬೇಕು ಅಂತ ಹೇಳಿ ಅದನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಈಗ ಇದೇ ಮಾರ್ಚ್ ತಿಂಗಳಲ್ಲಿ 8ನೇ ತಾರೀಕು ಪ್ರಾರಂಭವಾಗ್ತದೆ. 6ನೇ ತಾರೀಕು ಪ್ರಾರಂಭ, 8ನೇ ತಾರೀಕು ತ್ರಿಪುರ ಸುಂದರಿ ಸ್ಥಾಪನೆ. ಇದು ದಶಮ ವಿದ್ಯೆಯಲ್ಲಿ 3ನೇ ಸ್ಥಾನದಲ್ಲಿರುವಂಥ ದೈವಶಕ್ತಿ. ಅಪಾರವಾದ ಶಕ್ತಿಗಳಿದೆ. ಅದನ್ನು ಕೆಲಸ ಮಾಡುವಂಥ ವಿಧಾನಗಳು ಬೇಕಾಗ್ತದೆ. ಅದನ್ನು ಕರಗತ ಮಾಡಲಿಕ್ಕೆ ನಮಗೆ 4 ವರ್ಷ ಹಿಮಾಲಯದಲ್ಲಿ ತಗೊಂಡು ದೀಕ್ಷೆ ತಗೊಂಡು ಈ ಕೆಲಸ ಮಾಡೋಕ್ಕೆ ಸ್ಥಾಪನೆ ಮಾಡ್ತಾ ಇದ್ದೀವಿ. ಇದರಿಂದ ಲೋಕ ಕಲ್ಯಾಣ ಆಗಬೇಕು. ಈ ಯಾಕೆಂದ್ರೆ ಮುಂಚೆ ನಾವು ಮಾಡಿದ್ವಿ, ಅಲ್ಲೆಲ್ಲ ಇತ್ತು ಲೋಕ ಕಲ್ಯಾಣ ಅಂದ್ರೆ ಮದುವೆ ಎಲ್ಲ ಮಾಡೋಂಥದ್ದೆಲ್ಲ ಇತ್ತು. ಜನಗಳಿಗೆ ಸಮಸ್ಯೆ ಅಲ್ಲ, ನಮಗೆ ಸಮಸ್ಯೆ ಆಗಿದ್ದು. ಯಾಕೆಂದ್ರೆ ಅದು ಒಂದು ಒಬ್ಬರನ್ನ ನಂಬಿ ಬಂದ ಮೇಲೆ ಇನ್ನೊಬ್ಬರ ಹತ್ರ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಅದು ಏನಿದೆ ಬಾಲೆಯಾಗಿ ಬರಬೇಕು ಹೊರತು ಹೆಂಡತಿಯಾಗಿ ಅಲ್ಲೂ ಸ್ವೀಕಾರ ಮಾಡ್ಕೋಬೇಡಿ ಯಾರುವೆ. ಅದರಿಂದ ಸಮಸ್ಯೆಗಳನ್ನ ಸಾಕಷ್ಟು ಅನುಭವಿಸ್ತಾರೆ. ಅನೇಕ ರೀತಿಯ ಸಮಸ್ಯೆಗಳು ಉದ್ಭವ ಆಗ್ತದೆ. ಈಗ ಬಾಲೆಯಾಗಿ ತ್ರಿಪುರ ಬರುತ್ತೆ. ಯಾವ ವೃತ್ತರು ಬೇಕಾದ್ರೂ ಮಾಡ್ಕೋಬಹುದು. ಅವರು ಸಾಧನೆ ಮಾಡುವಂತ ವ್ಯಕ್ತಿಗಳ ಮೇಲೆ ಹೋಗುತ್ತೆ. ತಾಯಿ ರೂಪದಲ್ಲಿ ಮಾಡ್ಕೊಂಡ್ರೆ ಭಾರಿ ಒಳ್ಳೇದು. ಇದು ಪ್ರೇಯಸಿ ರೂಪದಲ್ಲಿ ಅಥವಾ ಹೆಂಡತಿ ರೂಪದಲ್ಲಿ ಅಥವಾ ಯೌವನದ ರೂಪದಲ್ಲಿ ಬಂದ್ರೆ ಅದು ತುಂಬಾನೇ ಸ್ಟಾರ್ಟಿಂಗ್ ಅಲ್ಲಿ ತುಂಬಾನೇ ಪ್ರಬುದ್ಧವಾಗಿ ಬೆಳೆಯುತ್ತೆ. ಲಾಸ್ಟಿಗೆ ತೊಂದರೆನ ಕೊಡುತ್ತೆ, ವಿರುದ್ಧವಾಗುತ್ತೆ. ಅದರಿಂದ ಅದನ್ನ ತಾಯಿ ರೂಪದಲ್ಲಿ ತಗೊಳ್ಳೋದು ಒಳ್ಳೇದು. ಕೆಲವೊಂದು ಗೊತ್ತಾಗದೇ ಆಗಿರೋ ಅನಾಹುತಗಳಿಗೆ ತಪ್ಪಿಗೆ ಪರಿಹಾರಕ್ಕೋಸ್ಕರ ಹೆಚ್ಚು ಕಡಿಮೆ ಒಂದು 8 ವರ್ಷ ಅನುಭವಿಸುವಂಥ ಸಮಸ್ಯೆಗಳು ಇನ್ನು ಮುಂದೆ ಯಾರಾದರೂ ಸರಿ, ಯಾವುದೇ ದೇವಿ ಆಗ್ಬೋದು ದೇವತಾ ಆಗ್ಬೋದು, ಅದನ್ನ ಕರೆಕ್ಟಾಗಿ ಗುರುಗಳ ಮಾರ್ಗದರ್ಶನದಂತೆ ಹೋಗ್ಬೇಕು. ಗುರುಗಳ ಮಾರ್ಗದರ್ಶನ ಮೀರಿ ಯಾವುದೇ ಕೆಲಸದಲ್ಲಿ ಶಕ್ತಿನ ಸಿದ್ಧಿ ಆಗಲಿ ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದು ನಿಂತು ನನಗೆ ಸಿಕ್ತು, ನನಗೆ ಮಾತಾಡ್ತು ಅಂತ ಹೇಳಿ ಭ್ರಮೆ ಹುಚ್ಚುತನ ಮಾಡ್ಕೊಂಡು ಹೋದ್ರೆ ತುಂಬಾ ಕಷ್ಟ ಅನುಭವಿಸ್ತಾರೆ. ಯಾಕೆಂದ್ರೆ ಇದರಿಂದ ಆಗಿರುವಂತ ನಮಗೆ ಸಾಕಷ್ಟು ಅನುಭವಗಳಾಗಿದೆ. ಇದರಲ್ಲಿ ಇವಾಗ ಒಟ್ಟು ಮೂಲಸ್ಥಾನ ನಿಮ್ಮ ಹತ್ರ ಮೂಲಸ್ಥಾನಕ್ಕೆ ಈಗ ಸ್ಥಾಪನೆ ಸಿದ್ಧತೆ ಮಾಡಿದ್ದೀವಿ. ಈಗ ಕಾರ್ಯಕ್ರಮ ಮಾಡ್ಲಿಕ್ಕೆ ಜಾತ್ರೆ ಕಾರ್ಯಕ್ರಮ ಪ್ರತಿಯೊಂದು ಇನ್ನು ಮುಂದೆ ಈಗ ಅಲ್ಲೂ ಎಲ್ಲ ಮಾಡ್ತಾ ಇದ್ದಾರೆ. ಅದೊಂದು ಮುಂದೆ ಹೋಗ್ತಾ ಇದ್ದಾರೆ. ಆದ್ರೆ